ಎಲ್ಲರನ್ನೂ ಕೂಡ ಒಂದು ಮಾಡುವಂಥದ್ದು ಯಾವುದು ಅಂತಂತಂದ್ರೆ ಅದು ಸಂವಿಧಾನ. ಹಾಗಾಗಿ ಇವತ್ತು ಅಂತಹ ಒಂದು ಸಂವಿಧಾನವನ್ನ ನೆನಪಿಸಿಕೊಳ್ಳುವಂತಹ ಕಾರ್ಯಕ್ರಮ, ನಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳುವಂತಹ ಈ ಒಂದು ಸಂದರ್ಭದಲ್ಲಿ ಎರಡು ಒಳ್ಳೆಯ ಕಾರ್ಯಕ್ರಮಗಳು ಏನು ಅಂತಂದ್ರೆ, ಇವತ್ತಿನ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಎಷ್ಟೇ ಸ್ಪರ್ಧೆಗಳಿದ್ರೂ ಕೂಡ ತನ್ನ ಮೌಲ್ಯವನ್ನ ಕಳೆದುಕೊಳ್ಳದೆ ಇರೋದು ಯಾವುದು ಅಂತಂತಂದ್ರೆ ಅದು ಆಹಾರ. ಯಾಕೆಂದ್ರೆ ಇವತ್ತು ಬೇರೆ ಯಾವುದ್ರಲ್ಲಾದ್ರೂ ಇವತ್ತು STD ಬೂತ್ಗಳನ್ನ ನೋಡ್ತಾ ಇದ್ವಿ, ಇವತ್ತು STD ಬೂತ್ಗಳು ಇಲ್ದಂಗೆ ಆಗಿದೆ. ಓಕೆ, ಇವತ್ತು ಚಿಲುಮೆ ಮಾಡೋ ಕುಮಾರನ್ ನೋಡ್ತಾ ಇದ್ವಿ, ಅವನಿಲ್ಲ, ಎತ್ತಿನ ಗಾಡಿಯವರು ಅವನು ಕಣ್ಮರೆ ಆಗಿದ್ದಾನೆ. ಆದ್ರೆ ಆಹಾರ ಅನ್ನುವಂತಹದ್ದು ಮನುಷ್ಯನ ಅಸ್ತಿತ್ವ ಎಲ್ಲಿವರೆಗೂ ಇರುತ್ತೋ ಅಲ್ಲಿಯವರೆಗೂ ಕೂಡ ಆಹಾರದ ಅವಶ್ಯಕತೆ ಅನ್ನುವಂಥದ್ದು ಇರುತ್ತೆ. ಅಂತಹ ಒಂದು ಆಹಾರದ ಕಲೆಯನ್ನ ಇಲ್ಲಿ ನೋಡ್ತಾ ಇದ್ರೆ ಯಾವುದೋ 5 ಸ್ಟಾರ್ ಹೋಟ್ಲಿಗೆ ಬಂದಿದ್ವೇನೋ ಅನ್ನುವಂತಹ ಒಂದು ಒಳ್ಳೆಯ ವಾತಾವರಣ ಕಂಡು ಬರ್ತಾ ಇದೆ. ಯಾಕೆಂದ್ರೆ ಆ ಒಂದು ಆಹಾರವನ್ನು ಜೋಡಿಸೋದ್ರ ಜೊತೆಗೆ ಆ ಚೆಫ್ಗಳು ಕೂಡ ಅಷ್ಟೇ ಅಂದವಾಗಿ ಚಂದವಾಗಿ ಕಾಣ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಅದೇ ರೀತಿಯಲ್ಲಿ ಇವತ್ತು ನಮಗೆ ಅತಿ ಹೆಚ್ಚು ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತಾ ಇರತಕ್ಕಂಥದ್ದು ಯಾವುದು ಅಂತಂದ್ರೆ ಅದು ಕಮ್ಯುನಿಕೇಶನ್ ಮತ್ತು IT ತಂತ್ರಜ್ಞಾನ. ಇವತ್ತು ವೇದಾಂತ್ ಮೈನ್ಸ್ನವರು ನಮ್ಮ ಮಾನ್ಯ ಶಾಸಕರ ಒಂದು ಒತ್ತಾಸೆಯ ಮೇರೆಗೆ ಈ ಶಾಲೆಗೆ 10 ಕಂಪ್ಯೂಟರ್ಗಳನ್ನು ಕೊಟ್ಟಿರ್ತಕ್ಕಂತಹದ್ದು ಬಹಳ ಖುಷಿ ಪಡುವಂಥ ವಿಚಾರ. ಆದರೆ ಒಂದನ್ನು ನಾನು ಮುಖ್ಯ ಶಿಕ್ಷಕರ ಗಮನಕ್ಕೆ ಮತ್ತು ಇತರ ಶಿಕ್ಷಕರ ಗಮನಕ್ಕೆ ತರ್ತೇನೆ. ಏನು ಅಂದರೆ, ನಮ್ಮಲ್ಲಿ ಲ್ಯಾಬ್ಗಳು ಇನ್ಸ್ಟಾಲ್ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ, ಆದರೆ ಅದರ ಉಪಯೋಗ ಮಕ್ಕಳಿಗೆ ಆಗಬೇಕು. ಯಾಕೆಂದರೆ ಇವತ್ತು ಕಂಪ್ಯೂಟರ್ ಆಗಿದೆ, ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರಿಲ್ಲ ಅಂತಂತಂದರೆ ಕಂಪ್ಯೂಟರ್ಗಳ ಬಳಕೆ ಸರಿಯಾಗಿ ಆಗೋದಿಲ್ಲ. ಬಹಳಷ್ಟು ಶಾಲೆಗಳಲ್ಲಿ ನೋಡಿದ್ದೇನೆ, ಅವುಗಳು ಉತ್ಸವ ಮೂರ್ತಿಯಾಗಿ ಇರುವಂತಹದನ್ನೇ ನೋಡಿದ್ದೀನಿ. ನಾವು ಶಿಕ್ಷಕರಲ್ಲಿ ಕೇಳ್ಕೊಳ್ಳೋದೇನು ಅಂದರೆ, ನಿಮಗೆ ಎಷ್ಟು ಆ ಕಂಪ್ಯೂಟರ್ ಬಗ್ಗೆ ನಾಲೆಡ್ಜ್ ಇರುತ್ತೋ ಅದನ್ನು ಬಳಸ್ಕೊಂಡು ನೀವು ಮಕ್ಕಳಿಗೆ ಕಂಪ್ಯೂಟರ್ಗಳನ್ನು ಕಲಿಸುವಂಥ ಕೆಲಸ ಆಗಬೇಕು. ಇವತ್ತು ಕಂಪ್ಯೂಟರ್ ಗೊತ್ತಿರ್ತಕ್ಕಂಥ ಒಬ್ಬ ಇವನು ತಾಲೂಕು ಆಫೀಸ್ ಹತ್ರ ಹೋಗಿ ಒಬ್ಬ ಇವನಾಗಿ ಕೂತ ಅಂತಂದ್ರೆ 25-30 ಸಾವಿರ ರೂಪಾಯಿಗಳನ್ನ ದುಡಿಯುವಂತಹ ಒಂದು ಉದ್ಯೋಗ ಸೃಷ್ಟಿಯಾಗತ್ತೆ. ಅದ್ರ ಜೊತೆಯಲ್ಲಿ ಇವತ್ತು ಮ್ಯಾಕ್ಸಿಮಮ್ ಔಟ್ಸೋರ್ಸಿಂಗ್ಗಳು ಎಲ್ಲವೂ ಕೂಡ ಕಂಪ್ಯೂಟರ್ ಪ್ರೋಗ್ರಾಮ್ ಆಫರ್ಸ್ಗಳನ್ನ ಔಟ್ಸೋರ್ಸಿಂಗ್ ತಗೊಳ್ಳುವಂತಹ ಒಂದು ಸಂದರ್ಭ ಕೂಡ ಇದೆ. ಹಾಗಾಗಿ ಇವತ್ತು ಬಹಳ ಔಚಿತ್ಯಪೂರ್ಣವಾದಂಥ ಕಾರ್ಯಕ್ರಮವನ್ನ ನಮ್ಮ ಉರ್ದು ಶಾಲೆಯ ಒಂದು ಶಿಕ್ಷಕರು ಮಾಡಿದ್ದಾರೆ. ಖಂಡಿತವಾಗಿ ಕೂಡ ಮುಂದಿನ ದಿನಗಳಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ, ಈ ಊರಲ್ಲಿ 3 ಸರ್ಕಾರಿ ಶಾಲೆಗಳಿದಾವೆ. 3 ಸರ್ಕಾರಿ ಶಾಲೆಗಳಲ್ಲೂ ಕೂಡ ಉತ್ತಮವಾದಂತಹ ವಿದ್ಯಾರ್ಥಿಗಳ ಸಂಖ್ಯೆ ಇರತಕ್ಕಂಥದ್ದು ತುಂಬಾ ಅಭಿನಂದನವಾದಂಥ ವಿಚಾರ. ಆ ವಿಚಾರದಲ್ಲಿ ಸರ್ಕಾರಿ ಶಾಲೆಗಳನ್ನ ನಂಬಿರುವಂತಹ, ಅದಕ್ಕೆ ತಮ್ಮ ಮಕ್ಕಳನ್ನ ಸೇರಿಸ್ತಾ ಇರ್ತಕ್ಕಂಥ ಕುರುಬರಹಳ್ಳಿಯ ಎಲ್ಲ ಪೋಷಕ ಬಂಧುಗಳಿಗೆ ನಾನು ಶಾಲಾ ಶಿಕ್ಷಣ ಇಲಾಖೆಯ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಮುಂದಿನ ದಿನಗಳಲ್ಲಿ ಈ 3 ಸರ್ಕಾರಿ ಶಾಲೆಗಳು ಇನ್ನೂ ಮೇಲ್ಮಟ್ಟಕ್ಕೆ ಬೆಳೀಲಿ. ಯಾಕೆಂದ್ರೆ ಪಕ್ಕದ ಶಾಲೆ ಕೂಡ KPS ಆಗಿರ್ತಕ್ಕಂಥ PMC ಅಂದ್ರೆ PM ಸ್ಕೂಲ್ಸ್ ಫಾರ್ ರೈಸಿಂಗ್ ಇಂಡಿಯಾ ಅಂತ, ಇದು ಬೇರೆ ಅಲ್ಲ, ಈ ಶಾಲೆ ಬೇರೆ ಅಲ್ಲ, ಆ ಶಾಲೆ ಬೇರೆ ಅಲ್ಲ, ಎರಡೂ ಕೂಡ ಒಂದೇ. ಅದು PMC ಶಾಲೆ ಆಗಿದೆ ಅಂತಂದ್ರೆ ಉರ್ದು ಶಾಲೆಯೂ ಕೂಡ PMC ಆಗಿದೆ ಅಂತ ಅರ್ಥ, ಪ್ರೌಢಶಾಲೆಯೂ ಕೂಡ PMC ಶಾಲೆ ಆಗಿದೆ ಅಂತ ಅರ್ಥ. ಯಾಕೆಂದ್ರೆ ಸಾಕಷ್ಟು ಅನುದಾನಗಳು ಬರ್ತವೆ, ಆ ಅನುದಾನಗಳ ಸದ್ಬಳಕೆ ಆಗಲಿ, ಜೊತೆಗೆ ಇಡೀ ದೇಶದಲ್ಲೇ ಐಡೆಂಟಿಫೈ ಆಗಿದೆ ನಿಮ್ಮದು ಕುರುಬರಹಳ್ಳಿ ಶಾಲೆ PMC ಶಾಲೆ ಅಂತಂದ್ರೆ ಅದು ಇವತ್ತು ಡೆಲ್ಲಿ ಮಟ್ಟದಲ್ಲೂ ಕೂಡ. ಯಾಕಂದ್ರೆ ಎಲ್ಲ ಕಡೆ ಶಾಲೆಗಳಿರ್ಬೋದು, ಆದರೆ PMC ಶಾಲೆಗಳಿಲ್ಲ. ಅಂತಹ ಒಂದು ವಿಶೇಷವಾದಂಥ ಸ್ಥಾನಮಾನ ಇವತ್ತು ಕುರುಬರಹಳ್ಳಿ ಶಾಲೆಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಖುಷಿ ಅಂತ ಹೇಳ್ತಾ, ಈ ವೇದಿಕೆ ಮೇಲೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ವಂದಿಸಿ ನನ್ನ ಮಾತಾಡ್ತೀನಿ. ಥ್ಯಾಂಕ್ ಯು. ಇವತ್ತಿನ ನಮ್ಮ ಶಾಲಾ ಆವರಣದಲ್ಲಿ